ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವಾಗ 7:30 ಮಾರ್ನಿಂಗ್. ಇವಾಗ ಒಂದು ಮೀಟಿಂಗ್ ಇದೆ ಗೈಸ್, ಅಲ್ಲಿಗೆ ಹೋಗಿದ್ದು ಬರಬೇಕು. ಅದಕ್ಕೋಸ್ಕರ ಬೇಗ ಫ್ರೆಶ್ ಅಪ್ ಆಗಿದ್ದೀನಿ. ಅರವಿಂದ್ ಕಡೆ ಜಸ್ಟ್ ಬಂದ್ಬಿಟ್ಟಿದೆ. ಹಲೋ ಹಾಂ ಗೈಸ್ ನೋಡಿ, ಅಲ್ಲಿ ಜಸ್ಟ್ ಬಂದ್ಬಿಟ್ಟಿದೆ ಗೈಸ್. ಕಾರಣಿಸಿರೋ ಕಡೆ ಗೈಸ್ ಕಾರ್ಟ್ ಹೆಚ್ಚಾಗೋಯ್ತು ಗೈಸ್, ಬೇಜಾರೈತೈತೆ. ಬೆಳಗ್ಗೆನೇ ಕಾರ್ಟ್ ಹೆಚ್ಚಾಗಿದೆ. ಅದು ಇಲ್ಲಿ ಕೂತಿದ್ನಲ್ಲ ಒಳಗಡೆ ಗೈಸ್, ಅದು ಕಾಣಿಸ್ಲಿಲ್ಲ ಹೊರಗಡೆ. ಅದು ಕಲ್ಲು ಅಲ್ಲಿ ಸೈಡಲ್ಲಿ ಬೇರೆ ಇದೆ. ಅದು ಅಷ್ಟು ದೊಡ್ಡ ಕಲ್ಲು ರೋಡಾಗೆ ಹಂಗೆ ಬಿಟ್ಟಿದ್ದಾರೆ. ಸ್ವಲ್ಪ ಟಚ್ ಆಗಿದೆ ಗೈಸ್, ಆದರೂ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಹಂಗಾಗ್ಬಿಟ್ಟಿದೆ. ಗೈಸ್ ಜಾಸ್ತಿ ಆಗಿದೆ ಸ್ವಲ್ಪ. ನಾವು ಟಿ ನರಸೀಪುರದಲ್ಲಿ ಇದ್ವಲ್ಲ, ಅದಕ್ಕೆ ಗರ್ಗೇಶ್ವರಿ ದೇವಸ್ಥಾನ ಯಾರಿಗೆ ಗೊತ್ತು ಅವ್ರಿಗೆ ಗೊತ್ತು. ಗರ್ಗೇಶ್ವರಿ ಊರಿನಲ್ಲಿ ಗರ್ಗೇಶ್ವರಿ ದೇವಸ್ಥಾನ ಉಂಟು ಗೈಸ್. ಅಲ್ಲಿ ಏನು ವಿಶೇಷ ಅಂದರೆ, ನಮ್ಮ ಮನಸ್ಸಲ್ಲಿ ಏನು ಹೇಳ್ಕೊಂಡು ಕಲ್ಲಿರುತ್ತೆ ಗೈಸ್. ಅಲ್ಲಿ ಮನಸ್ಸಲ್ಲಿ ಏನು ಅಂದ್ಕೊಂಡು ಕಲ್ಲನ್ನ ಎತ್ತುತ್ತೀವಿ, ಆ ಕಲ್ಲನ್ನ ಎತ್ತಿದ್ರೆ ಆ ಕಲ್ಲನ್ನ ಅದಾಗುತ್ತೆ ಅಂತ. ಕಲ್ಲು ಎದುಳ್ಳಿಲ್ಲ ಅಂದರೆ ಅದಾಗಲ್ಲ ಅಂತ ಗೈಸ್. ಇವಾಗ ಬನ್ನಿ ಓಡೋಣ ಬ್ಯಾಕ್ ಟು ಮೈಸೂರು ಗೈಸ್. ತಲುಪಿದ್ದೀವಿ ಗೈಸ್ ಮನೆಗೆ. ಎಲ್ಲ ಮೀಟಿಂಗ್ ಮುಗಿಸ್ಕೊಂಡು ಅಥವಾ ದೇವಸ್ಥಾನ ಮುಗಿಸ್ಕೊಂಡು ತಲುಪಿದ್ದೀವಿ. ತಲುಪಿದ್ದೀವಿ ಗೈಸ್. ಇವಾಗ ಕಾರ್ನ ನಿನ್ಸ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಪಾಚ್ಕೊಬಿಡೋಣ ಗೈಸ್. ಒಂದು ರೌಂಡ್ ಪಾಚ್ಕೊಬಿಡಲ್ಲ. ಏನದು ಯೂಟ್ಯೂಬ್ ನೋಡೋಣ ಗೈಸ್. ನಾನು ಯೂಟ್ಯೂಬರ್ ಆಗಿ ಬೇರೆ ಯೂಟ್ಯೂಬ್ನ ನೋಡ್ತೀನಿ ಗೈಸ್. ಯೂಟ್ಯೂಬರ್ ಇನ್ನೂ ಆಗಿಲ್ಲ ಗೈಸ್ ಸದ್ಯಕ್ಕೆ. ಇವಾಗ ನಾವು ಸಿಟಿಗೆ ಹೋಗ್ತಿದ್ದೀವಿ ಗೈಸ್. ಏನಕ್ಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಕ್ಯಾಮ್ರಾ ಇರುತ್ತೆ ಇಲ್ಲೆಲ್ಲ, ಫೋನ್ ಇಟ್ಕೊಳಕ್ಕಾಗಲ್ಲ ಗೈಸ್. ಬಾಯ್ ಗೈಸ್. ಗೋಲ್ಡ್ ಪರ್ಚೇಸಿಗೆ ಬಂದಿರೋದು. ಇವಾಗ ನಮ್ಮ ತಾತ ಅವ್ರಿಗೆ ಗೋಲ್ಡ್ ಪರ್ಚೇಸ್ ಮಾಡ್ತಿದ್ದೀವಿ. ಇವರು ನಮ್ಮ ತಮ್ಮ ಅವರು. ನಮ್ಮ ತಾತ ಅವ್ರಿಗೆ ಕೊಡ್ತಿದ್ದೀವಿ ಗೈಸ್ ಗೋಲ್ಡ್ನ. ನಮ್ಮ ತಾತಂಗೆ ಈ ಥರ ಬ್ಲೂ ಕಲರೇ ಬೇಕಂತೆ ಗೈಸ್. ಅದು ಇದೆಯಲ್ಲ, ಅದು ಬ್ಲೂ ಕಲರ್ ಬೇಕಂತೆ. ಅದಕ್ಕೆ ಅದನ್ನೇ ಟ್ರೈ ಮಾಡ್ತಿದ್ದೀವಿ. ನೋಡಾಯ್ತು ಗೈಸ್. ನಮ್ಮ ತಾತ ನೋಡಾಯ್ತು. ಇದೇ ಕಲರ್ ಬೇಕಂತೆ ನಮ್ಮ ತಾತಂಗೆ ಈಗ. ಹಾಂ, ಈ ಕಲರು. ಅದಕ್ಕೆ ಆ ಕಲರ್ನೇ ನೋಡೋಕೆ ಬಂದಿದ್ದೀವಿ ಗೈಸ್. ಗೋಲ್ಡ್ ಪರ್ಚೇಸಿಂಗ್ ಎಲ್ಲ ಮುಗೀತು ಗೈಸ್. ಇವಾಗ ಬಿಲ್ಲಿಂಗ್ ಮಾಡಿಸಿ ಓಡೋದೆ ಮನೆಗೆ. ಆಮೇಲೆ ತೋಡ್ಕೊಟ್ಟು ಸೀಟ್ ಕೊಟ್ಟು ತಗೊಂಡಿರೋ ಮಗ ಇವನು. ಹಂಗಾಗಿ ನಾನು ಒಬ್ಬನೇ ಮಗ ಅವ್ರಿಗೆ. ಇವನು ಅಂದರೆ ಒಂಥರ ಅನಾಥ ಮಗು ಥರ ನಮಗೆ ಬಂದಿರೋದಷ್ಟೇ ಗೈಸ್. ಈಗ ಡೈಮಂಡ್ ತಗೊಂಡವ್ರೆ ನಮ್ಮಮ್ಮ, ಡೈಮಂಡ್ ಚೈನ್ನ. ಅದಕ್ಕೆ 1 ಗ್ರಾಮು ಗೋಲ್ಡ್ ಕಾಯಿನ್ ಫ್ರೀಯಾಗಿ ಕೊಡ್ತಿದ್ದಾರೆ. ನಮ್ಮಮ್ಮ ಏನು ಮಾಡ್ತಿದ್ದಾರೆ, ಇವತ್ತು 9280 ಗೋಲ್ಡ್ ರೇಟ್ ಇದೆ. ಅದನ್ನು ನಮ್ಮಮ್ಮ ಮಾರ್ಬಿಟ್ಟು ಅಂದರೆ ಮೆಲ್ಟ್ ಮಾಡಿಸ್ಬಿಟ್ಟು ಇದು ಡೈಮಂಡ್ ಚೈನ್ಗೆ ಪ್ಲಸ್ ಹಾಕ್ಸ್ಬಿಡೋಣ ಅಂತ. ಅದನ್ನೇ ಗೋಲ್ಡ್ ಕಾಯಿನ್ನ ಇವತ್ತು ಮಡಿಕೊಂಡ್ರೆ ನಾಳೆ ತಕ್ಷಣ 10,000 to 12,000 ಗೋಲ್ಡ್ ರೇಟ್ ಏರ್ತು. ಅವಾಗ ಮಾಡಿಕೊಂಡ್ರೆ ನಮ್ಗೆ ಇನ್ನೂ 2,000-3,000 ಎಕ್ಸ್ಟ್ರಾ ಆಗುತ್ತಲ್ಲ ಅಂತ ನಂದು ಇದು. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್, ತಲೆ ಐತೆ ಅಲ್ವಾ ಗೈಸ್? ನಮ್ಮ ಕುಶಾಲಕ್ಕೆ ತಲೆ ಐತೆ ಅಲ್ವಾ? ನಮ್ಮ ಕುಶಾಲಿಗೆ ಇದೆಯಾ? ಇದೆ, ಪರವಾಗಿಲ್ಲ, ಇದೆ ಅಲ್ವಾ? ಇದೆ ಗೈಸ್. ಕಮೆಂಟ್ ಮಾಡಿ ನಿಮ್ಗೇನು ಅನ್ಸುತ್ತೆ ಅಂತ. ಗೋಲ್ಡ್ ರೇಟ್ ಅಪ್ಪ ಆದ್ರೆ ಪರವಾಗಿಲ್ಲ, ಡಿಕ್ರೀಸ್ ಆಗ್ಬಿಟ್ರೆ ಮಾಡ್ತೀಯಾ? ಗೋಲ್ಡ್ ಡಿಕ್ರೀಸ್ ಆಗಲ್ಲ ಸದ್ಯಕ್ಕೆ. ಎಲ್ಲ ಏನೋ ಬೇಕಾದಷ್ಟು ಚಿನ್ನ ಸಿಗ್ತಾ ಇದೆ ಅಂತ ಈಗೆಲ್ಲ ಇಲ್ಲ, ಎಲ್ಲೂ ಸಿಗಲ್ಲ ಬೇಕಾದಷ್ಟು. ಆಫ್ರಿಕಾದಲ್ಲೇ ಸಿಗ್ತಾ ಇಲ್ಲ. ನಮ್ಮ ಕಡೆನೇ ಸುಮಾರು ರಿಸರ್ವ್ ಬ್ಯಾಂಕು ಸ್ಟಾಕ್ ಇದೆ. ಆಮೇಲೆ ಎಲ್ಲೋ ಒಂದು ಕಡೆ ಗೋಲ್ಡ್ ಇರೋದು ಗೊತ್ತಾಗಿದೆ. ಹೌದಾ? ಇಂಡಿಯಾದಲ್ಲಿ ಅದೇನಾದ್ರು ಬಂದರೆ ಗೋಲ್ಡ್ ಫ್ಯಾಕ್ಟ್ರಿ ಬಂದರೆ ಕಮ್ಮಿ ಆಗ್ಬಿಡ್ತದೆ ರೇಟು. ಈಗ ತಗೋತಿರೋದೇ ದುಡ್ಡು ಬರಲಿ ಅಂತ ಗೋಲ್ಡು. ಏನು ದಿನ ತಗೋತೀವ ನಾವು? ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಗೋಲ್ಡೇ ಗೈಸ್. ಇದು ಒಂಥರ ಕಾರ್ಡೆಲ್ಲ ತೋರಿಸ್ಬಿಡಕ್ಕೆ ಇದ್ದಿದ್ದಂಗೆ ಗೈಸ್. ಒಳ್ಳೆ ಬುದ್ಧಿ ಇದೆ, ಒಳ್ಳೆ ತಲೆ ಇದೆ ಗೈಸ್ ಅವನಿಗೆ, ಕುಶಾಲ್ಗೆ ಅನ್ನೋರಿಗೆ. ನಮ್ಮಮ್ಮ ತೋರಿಸ್ಬಿಡ್ಲ ಗೈಸ್ ನಿಮಗೆ. ಹಿಂಗೆ ತಿರುಗಿಸ್ಬಿಟ್ರೆ ತೋರಿಸ್ಬಿಡ್ತೀನಿ ಗೈಸ್. ನಮ್ಮಮ್ಮ ಬೇಡ ಅಂತಿದೆ. ಊರೇ ಗೈಸ್, ನಮ್ಮಮ್ಮ ನೋಡ್ಕೊಬಿಡಿ. ಬೇಡ ಗೈಸ್, ಆದರೂ ತೋರಿಸಲ್ಲ ಗೈಸ್. ನಮ್ಮಮ್ಮವರು ಓಡ್ತಿದ್ದಾರೆ ಈಗ. ನಾವು ಓಡೋದು ಎಲ್ಲ ಮುಗ್ದಿದೆ. ಶಾಪಿಂಗ್ ಎಲ್ಲ ಅಂದರೆ ನಮ್ಮಮ್ಮನ ಶಾಪಿಂಗ್ ಮುಗಿದಿದೆ. ನನ್ನ ಶಾಪಿಂಗ್ ಇವಾಗ ಸ್ಟಾರ್ಟ್. ಇವಾಗ ಎಲ್ಲ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋದು. ಇಲ್ಲಿ ನೋಡಿ, ನನ್ನ ತಮ್ಮ ಹೆಂಗೆ ಆಡ್ಕೊಬರ್ತಿದ್ದಾನೆ. ಅವ್ನು ಸೈಕಲ್ಲೇ ಬಂದುಬಿಟ್ಟಿದ್ದಾನೆ ಗೈಸ್ ಸ್ಕೂಲಿಂದ. ಇಲ್ಲ, ಡೈರೆಕ್ಟ್ ಬಂದುಬಿಟ್ಟಿದ್ದಾನೆ. ಇವಾಗ ನೆಕ್ಸ್ಟು ನಾನು ವಿಶಾಲ್ ಮಾಡ್ಕೋಗೋಣ.
ಶಾಪಿಂಗ್ ನಡೀತಿದೆ ಗೈಸ್, ಎಲ್ಲ ತಗೋತಿದ್ದಾರೆ ಲೈಟಲ್ಲಿ. ಹಾಂ ಗೈಸ್, ಶಾಪಿಂಗ್ ನಡೀತಿದೆ, ಎಲ್ಲ ತಗೋತಿದ್ದಾರೆ. ಇವರಿಬ್ಬರೇ ತಗೋತಿರೋದು, ನಾನೇನು ತಗೊಳ್ಳಲ್ಲ ಗೈಸ್, ನನಗೆ ಬೇಡ. ಸ್ವಲ್ಪ ಫೈನಾನ್ಸಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮಗೆ ಸ್ವಲ್ಪ ಈ ಸಲ. ಏನು 500 ರೂಪಾಯಿ ಬೇಡ, ನೀವು ಬ್ರ್ಯಾಂಡೆಡ್ ಬೆಲ್ಲ ಹಾಕೋದು ಬೇಡ ಬೇಡ ಗೈಸ್, ಯಾವ ಬ್ರ್ಯಾಂಡೆಡು ಬೇಡ, ಯಾವುದು ಬೇಡ. ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅಲ್ಲಿ ಗಂಟ ಬೇಡ ಗೈಸ್. ಆಮೇಲೆ ಬೇಕಾದ್ರೆ ನೋಡೋಣ ತೊಗೊಳಕ್ಕೆ ಯೋಚನೆ ಮಾಡೋಣ ಗೈಸ್. ಇಲ್ಲಿ 99 ರೂಪಾಯಿ ಟಿ ಶರ್ಟ್ ಐತೆ ಗೈಸ್. ಶಾಪ್ ಎಷ್ಟು ಹೇಳು? ಇಲ್ಲಿ ವಿಶಾಲ್ ಮಠ ಗೈಸ್. ಸೋಡಾ ಆಗಿದ್ದೀನಿ ಅಲ್ವಾ, ಅದಕ್ಕೆ ನೋಡಿ ಗೈಸ್, ಇಲ್ಲಿ ಲ್ಯಾತಾಕಿರೋದನ್ನ ಸ್ಪೆಕ್ಸ್ ಒರ್ಸ್ಕೊಳ್ಳೋಕ್ಕೆ ಯೂಸ್ ಮಾಡ್ತಿದ್ದೀನಿ. ಎಲ್ಲರೂ ಬೇಕಾರೆ ಹಿಂಗೆ ಸೋಡಾಕನೇ ತಗೋಬೋದು ಕನ್ನಡಕ್ಕೆ. ಬೇಡವಂತೆ ಗೈಸ್, ಅದು ನಾನು ಸೋಡಾ ಒರ್ಸ್ಕೊಬಿಟ್ಟೆ ಗೈಸ್ ಅಲ್ಲಿ ಇದ್ದಿನ. ಗೈಸ್ ನೋಡಿ, ಇದು ಏನಂತಾರೆ ಗೊತ್ತಾಯಿದೆನಾ, ಎಪ್ರಾನ್ ಅಂತಾರೆ ಗೈಸ್ ಇದಕ್ಕೆ. ಇದು ಫ್ಲೈಟಲ್ಲಿ ಹಾಕೋ ಹೋಯ್ತಾರಲ್ಲ ಅದು, ಅದೇನೋ ಮಲ್ಕೊಳ್ಳೋಕ್ಕೆ. ಓ ನೋಡಿಲಿ ಗೈಸ್, ನೀನು ಚೀಟಿ ತಗೊಂಡ ಮೇಲೆ ಯಾಕೆ ಹೋಗೋಕ್ಕೈತು ತಗೋ. ಜಿ ಟಿ ತಗೊಂಡಾದ್ಮೇಲೆ ಅದೇ ಯಾಕೆ ಹೋಗಲ್ಲ ನಿಂದು ನಿದ್ದೆ ಬರ್ತೈತಲ್ಲ ಯಾವಾಗಲೂ ಅದಕ್ಕೆ. ಗೈಸಿ, ನಾನು ಮನೇಲಿ ಇರ್ಬೇಕಾದ್ರೆ ಮಲ್ಕೊಡಲ್ಲ, ಏನೋ ಕಾರ್ ಓಡಿಸ್ಬೇಕಾದ್ರೆ ನಿದ್ದೆ ಬರುತ್ತೆ ನನಗೆ. ಅದೇನಕ್ಕೆ ಬರುತ್ತೆ ಗೊತ್ತಿಲ್ಲ. ನೋಡಿ ಗೈಸಿ, ಮ್ಯಾಚ್ ಮಾಡಿ ನಮ್ಮನೆಲ್ಲೂ ಐತೆ ಗೈಸಿ. ಇದು ಅವಣ್ಣ ಹೊಡೆದು ಬಿಡ್ತಾನೆ ಗೈಸಿ, ಏನಕ್ಕೆ ಈ ಥರ ಮಾಡ್ತಿದ್ಯಾ ಅಂತ. ಗೈಸ್, ಇದು ಏನೋ ಇದು ಸಾಫ್ಟ್ ಅನ್ನಿಸ್ತು, ಅದಕ್ಕೆ ನಾನು ರೂಮ್ಗೆ ಹಾಕಕ್ಕೆ ತೊಗೊಬಿಟ್ಟಿದ್ದೀನಿ. ಇದೊಂದು ತೊಗೊಂಡಿರೋದು ನಾನು, ಆಮೇಲೆ ಇವೆರಡು ತೊಗೊಂಡಿದ್ದೀನಿ, ಆಮೇಲೆ ಇದೊಂದು ಅಷ್ಟೇ ಗೈಸ್. ಈ 3 ಐಟಮ್ ನಾನು 4 ಐಟಮ್ ನಾನು ತೊಗೊಂಡಿದ್ದೀನಿ. ಇವನು ಇದೊಂದು ತೊಗೊಂಡಿದ್ದಾನೆ. ಅದೇ ಸೈಜ್ ಬೇರೆ ಬೇರೆ. ಇವರು ಇದೆಲ್ಲ ತೊಗೊಂಡಿದ್ದಾರೆ, ಇದು ನನ್ನ ಮಾತ್ರ ಗೈಸ್, ಇದು ಸಪ್ರೇಟು ಗೈಸ್. ಅಲ್ಲಿ ವಿಶಾಲ್ ಮಠಲ್ಲಿ ಬಿಲ್ಡಿಂಗ್ ಮಾಡಿಸೋದು ಒಳ್ಳೆ. ಪಾಕಿಸ್ತಾನ್ಗೆ ಹೋಗಿದ್ದು ತಿರ್ಗಾ ಮೈಸೂರಿಗೆ ಬರೋಂಗೆ ಇತ್ತು. 1 ಗಂಟೆ ಬರೀ ಬಿಲ್ಡಿಂಗ್ಗೆ ನಿಂತಿದ್ದೀನಿ, 1 ಅವರ್. ಇವಾಗ ದೊಣ್ಣೆ ಬಿರಿಯಾನಿಗೆ ಬಂದಿದ್ದೀವಿ ಗೈಸ್, ತಿನ್ನೋಣ ಅಂತ. ತಿಂದ್ಬಿಟ್ಟು ನಮ್ಮ ತಾತನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನಾವು ನಮ್ಮ ಮನೆಗೆ ಹೋಗೋಣ ಗೈಸ್. ಬೈ ಬೈ ಗೈಸ್. ಗೈಸ್, ಎಣ್ಣೆ ಹೊಡೆದಾಯ್ತು ಗೈಸ್, ಎಲ್ಲ ಮುಗೀತು, ಊಟ ಎಲ್ಲ ತಿಂದು ಇವಾಗ ಗಾಡಿ ಎತ್ಕೊಂಡು ನಮ್ಮ ತಾತನ ಬಿಟ್ಬಿಟ್ಟು ನಾವು ಮನೆಗೆ ಹೋಗೋಣ. ಬನ್ನಿ ಗೈಸ್, ಬೈ ಗೈಸ್. ಗೈಸ್, ಎಲ್ಲ ಮುಗಿಸ್ಕೊಂಡು ಬಂದೆ ಗೈಸ್, ಅವ್ರ ತಾತನ ಬಿಟ್ಟು. ಗೈಸ್, ಸಾಕಾಗ್ಬಿಟ್ಟೈತೆ ಗೈಸ್. ನನ್ನ ಬ್ಲಾಗ್ ಅನ್ನೋದು ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡ್ಕೊಳ್ಳಿ. खत्म, बाय बाय, टाटा, गुड बाय, गया.